ದಿನಕ್ಕೊಂದು ದೈವವಾಕ್ಯ. ದುಷ್ಟನಿಗೆ ಪಕ್ಷಪಾತ ತೋರುವುದು ಸಲ್ಲ, ಸಜ್ಜನನಿಗೆ ನ್ಯಾಯ ತಪ್ಪಿಸುವುದು ಸರಿಯಲ್ಲ. ಜ್ಞಾನೋಕ್ತಿಗಳು 18:5. ಆತ್ಮಾವಲೋಕನ. ತೀರ್ಪಿನಲ್ಲಿ ಪಕ್ಷಪಾತವಿರಬಾರದು, ದುಷ್ಟರ ಪರವಾಗಿರಬಾರದು, ನಿರಪರಾಧಿಗಳಿಗೆ ಅನ್ಯಾಯವೆಸಗಬಾರದು. ಯಾರ ಪರವೂ ವಹಿಸದೆ ಕಾನೂನನ್ನು ನ್ಯಾಯಯುತವಾಗಿ ಅನ್ವಯಿಸುವವರಾಗಿರಬೇಕು. ನಿಷ್ಪಕ್ಷಪಾತವಾಗಿ ನಡೆಸಿಕೊಳ್ಳಬೇಕು. ನಿರಪರಾಧಿಗಳನ್ನು ರಕ್ಷಿಸಬೇಕು. ಅವರಿಗೆ ಕಾನೂನಿನ ರಕ್ಷಣೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ದುಷ್ಟರ ಪರವಹಿಸಕೂಡದು. ನ್ಯಾಯಾಲಯಗಳು ಪಕ್ಷಪಾತ ಮಾಡಿದಾಗ ವ್ಯವಸ್ಥೆಯಲ್ಲಿ ಜನರು ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಇದು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ. ಪಕ್ಷಪಾತವನ್ನು ತೋರಿಸುವುದು ದೇವರ ಚಿತ್ತಕ್ಕೆ ವಿರುದ್ಧವಾದ ಪಾಪವಾಗಿದೆ. ಅನ್ಯಾಯದ ವಿರುದ್ಧ ಪ್ರಬಲ ಎಚ್ಚರಿಕೆ ವಹಿಸುವುದರೊಂದಿಗೆ ಎಲ್ಲ ವ್ಯವಹಾರಗಳಲ್ಲಿಯೂ, ವಿಶೇಷವಾಗಿ ತೀರ್ಪು ನೀಡುವ ಸಂದರ್ಭಗಳಲ್ಲಿ ಸಮಗ್ರತೆಯನ್ನು, ನ್ಯಾಯ ನೀತಿಯನ್ನು ಪಾಲಿಸಲು ಪ್ರಯತ್ನಿಸೋಣವೇ?